ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗುತ್ತೆ. 6 ತಿಂಗಳಿನಲ್ಲಿ 33.85 ಅಂದರೆ 33 ಲಕ್ಷ ರೂಪಾಯಿಯನ್ನು GBA ಖರ್ಚು ಮಾಡಿದೆ. ಬರೀ ಗುಂಡಿ ಮುಚ್ಚೋಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದೆ. 33.85 ಲಕ್ಷ ರೂಪಾಯಿ ಹಣವನ್ನು GBA ಗುಂಡಿ ಮುಚ್ಚಲು ಖರ್ಚು ಮಾಡಿದೆ. ಎಷ್ಟು ಗುಂಡಿಗಳಿತ್ತು ಅಂದರೆ 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಉತ್ತರದಿಂದ ದುಬಾರಿ ಕಾಮಗಾರಿ ಬಯಲಾಗಿದೆ. ಸಾರ್ವಜನಿಕ ಹಣ ದುರ್ಬಳಕೆ ಆಗಿದೆಯೇ, ತನಿಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಈಗ GBA ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಇದೆ. ನೋಡಿ, ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ ರೂಪಾಯಿ ವೆಚ್ಚ. ಇಂಥದ್ದೊಂದು ಗುಂಡಿ, ಇದು ಒಂದು ಲೆಕ್ಕ, ಇದು 2 ಲೆಕ್ಕ. ಈಗ ಒಂದೊಂದು ಗುಂಡಿಗೂ 1 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಚಾಮರಾಜಪೇಟೆಯಲ್ಲಿ ಇರುವ ಗುಂಡಿಗೆ ಬೆಲೆ ಬೇರೆ 1 ಲಕ್ಷ, ಶಿವಾಜಿನಗರದಲ್ಲಿರುವಂಥದ್ದಕ್ಕೆ 60,000. ಇನ್ನು ವಿಜಯನಗರಕ್ಕೆ ಹೋದರೆ 47,000ಕ್ಕೆ ಒಂದು ಗುಂಡಿ ಮುಚ್ಚಿದಾರಂತೆ. ಇನ್ನು ಗೋವಿಂದರಾಜನಗರಕ್ಕೆ ಹೋದರೆ 49,000. ಇನ್ನು ಗಾಂಧಿನಗರದಲ್ಲಿ ಒಂದು ಗುಂಡಿ ಮುಚ್ಚೋಕೆ 31,000. ಕೆಲವು ಕಡೆ ಗುಂಡಿ ಮುಚ್ಚೋಕ್ಕೆ 5,000ಕ್ಕಿಂತ ಕಡಿಮೆ ವೆಚ್ಚ ಮಾಡಿದ್ದಾರೆ. ಜಯನಗರದಲ್ಲಿ 0 ವೆಚ್ಚದಲ್ಲಿಯೇ, ಯಾವ ವೆಚ್ಚವಿಲ್ಲದೇನೆ ಗುಂಡಿಗಳನ್ನು ಮುಚ್ಚಿದ್ದಾರಂತೆ. ಕ್ಷೇತ್ರದಿಂದ ಕ್ಷೇತ್ರಕ್ಕೆ ದರಗಳ ವ್ಯತ್ಯಾಸ ಇದೆ. ಅದು ರಸ್ತೆ ರಿಪೇರಿಯೋ ಅಥವಾ ಚಿನ್ನದ ಲೇಪನವೋ ಅಂತ ಹೇಳಿ ಜನ ಪ್ರಶ್ನೆ ಮಾಡುವಂತಾಗಿದೆ. ಒಂದು ಪಟ್ಟಿಯನ್ನು ಕೂಡ ನಿಮಗೆ ಇಡ್ತಾ ಇದ್ದೇವೆ ನಾವು. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ವಾರ್ಡ್ಗೂ ಕೂಡ ಗುಂಡಿಗಳ ಬೆಲೆ ವ್ಯತ್ಯಯ ಆಗುತ್ತೆ. ಇಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಂಡಿಗಳನ್ನು ಮುಚ್ಚೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಗುಂಡಿಯ ಬೆಲೆ 1 ಲಕ್ಷ, 60,000, 30,000, 5,000, 2,000, 1,000, 0. ಮನಸ್ಸೋ ಹೆಚ್ಚು ಗುಂಡಿಗಳಿಗೆ ದುಡ್ಡು ಹಾಕಿದ್ದಾರೆ. ಈ ಗುಂಡಿಯ ಗಂಡಾಗುಂಡಿ ಇದೆಯಲ್ಲ, ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಗಂಡಾಗುಂಡಿ ಇದು. ಬೆಂಗಳೂರಿನ ಗುಂಡಿ ಮುಚ್ಚಿದಾರೋ ಅಥವಾ ಅವರವ್ರ ಮನೆಗಳ ತಿಜೋರಿಗಳನ್ನು ತುಂಬಿಕೊಂಡಿದ್ದಾರೋ ಅಂತ. 33.85 ಲಕ್ಷ ಬರೀ ಇಂಥ ಸಣ್ಣ ಪುಟ್ಟ ಗುಂಡಿಗಳನ್ನು ಮುಚ್ಚೋಕೆ ಬಳಸಿದ್ದಾರೆ. ಹೆಚ್ಚು ಕಮ್ಮಿ ಒಂದು 40,000 ಗುಂಡಿಗಳನ್ನು ಮುಚ್ಚಿದ್ದಾರಂತೆ. ಅರ್ಥವೇ ಆಗಿಲ್ಲ ಯಾವ ವೈಜ್ಞಾನಿಕ ಕ್ರಮವನ್ನು ಇಲ್ಲಿ ಪಾಲಿಸಲಾಗಿದೆ. ಚಾಮರಾಜಪೇಟೆಯಲ್ಲಿ 1 ಲಕ್ಷ ಅಂತ ಹೇಳಿದರೆ ಶಿವಾಜಿನಗರದಲ್ಲಿ 60,000 ಆಗುತ್ತೆ. ಅದು ಯಾವ ಆಧಾರದ ಮೇಲೆ ಈ ರೀತಿ ಖರ್ಚು ಮಾಡಿದ್ದಾರೆ ಅನ್ನೋದು ಈಗ GBA ಮೇಲೆ ಅನುಮಾನದ ದೃಷ್ಟಿ ಬಿದ್ದಿದೆ.